ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಹೆರಿಗೆ ನಂತರ ತೂಕ ನಷ್ಟ ಅಂದರೆ ವೆಯ್ಟ್ ಲಾಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೆರಿಗೆ ನಂತರ ತೂಕ ನಷ್ಟ ಅಥವಾ ವೆಯ್ಟ್ ಲಾಸ್ ಅನ್ನೋದು ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಅದನ್ನು ಹೇಗೆ ತಡೆ ಹಾಕ್ಬೋದು, ನಾವು ಯಾವ್ಯಾವ ಆರೋಗ್ಯಕರ ಸಿಪ್ಗಳನ್ನ ಸೇರಿಸಿದ್ರೆ ಅಥವಾ ಸೇರಿಸಬಹುದು, ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ಹೆರಿಗೆ ನಂತರ ತೂಕ ಕಡಿಮೆ ಮಾಡಲು ಸಹಾಯ ಮಾಡುವಂತಹ ಹರ್ಬಲ್ ಟೀಗಳು ಯಾವುವು ಅಂತ ಅಂದರೆ, ಮೊದಲನೆಯದು ಶುಂಠಿ ಚಹಾ. ಈ ಶುಂಠಿ ಚಹಾ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ಹಸಿವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಫೀನಲ್ ಟೀ ಅಥವಾ ಸೋಂಪು ಟೀ, ಇದು ಫೈಬರ್ ರಿಚ್ ಸೋರ್ಸ್ ಅಂತಲೇ ಹೇಳ್ಬೋದು. ಇದು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿರೋ ಅಂತಹ ಭಾವನೆನ ನಮಗೆ ನೀಡ್ತಾ ಇರುತ್ತೆ ಮತ್ತು ನಿಮಗೆ ಕಡು ಬಯಕೆ ಅಂದರೆ ಊಟ ಮಾಡಬೇಕು ಅಂತ ಅನಿಸ್ತಾ ಇರುತ್ತಲ್ಲ, ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಮತ್ತು ಇದು ನಿಮಗೆ ಅತಿಯಾಗಿ ತಿನ್ನಬೇಕು ಅನ್ನೋದನ್ನ ತಡೀತಾ ಇರುತ್ತೆ. ನೆಕ್ಸ್ಟ್ ಗ್ರೀನ್ ಟೀ. ಈ ಗ್ರೀನ್ ಟೀ ಆ್ಯಂಟಿ ಆಕ್ಸಿಡೆಂಟ್ ಗುಣನ ಹೊಂದಿರುತ್ತೆ ಮತ್ತು ಇದು ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ ಕೂಡ. ನೆಕ್ಸ್ಟ್ ಜೀರಾ ಅಥವಾ ಜೀರಿಗೆ ಚಹಾ. ಈ ಜೀರಿಗೆ ಚಹಾ ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ತುಂಬ ಸುಧಾರಿಸ್ತಾ ಇರುತ್ತೆ ಮತ್ತು ಹೆಚ್ಚಿನ ತೂಕ ಕಳೆದುಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನಿಂಬು ಚಹಾ ಅಥವಾ ಲೆಮನ್ ಟೀ. ಈ ಲೆಮನ್ ಟೀ ಆ್ಯಂಟಿ ಆಕ್ಸಿಡೆಂಟ್ ಆಗಿರುತ್ತೆ ಮತ್ತು ಸಿಟ್ರಿಕ್ ಆ್ಯಸಿಡ್ನ ಹೊಂದಿರುತ್ತೆ. ಸೊ ಇದು ತೂಕ ಇಳಿಸುವ ಪ್ರತಿಕ್ರಿಯೆನ ಯಾವಾಗಲೂ ಸಕ್ರಿಯವಾಗಿ ಇಳಿಸೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ದಾಲ್ಚಿನ್ನಿ ಚಹಾ ಅಥವಾ ದಾಲ್ಚಿನ್ನಿ ಚಹಾ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತಾ ಇರುತ್ತೆ ಮತ್ತು ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ಉತ್ತೇಜಿಸ್ತಾ ಇರುತ್ತೆ. ಸೊ ಇದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಒಂದು ಚಿಟಿಕೆಯಷ್ಟು ದಾಲ್ಚಿನ್ನಿ ಅಥವಾ ದಾಲ್ಚಿನ್ನಿ ಪೌಡರ್ನ ಬೆರೆಸಿ ಕುಡಿಯೋದು ಒಳ್ಳೆಯದು. ಸೊ ಇವೆಲ್ಲ ನ್ಯಾಚುರಲ್ ಸ್ಲಿಮ್ಮಿಂಗ್ ಟೀಗಳು. ಇದನ್ನ ನೀವು ಮನೆಯಲ್ಲೇ ಪ್ರಯತ್ನ ಮಾಡಬಹುದು. ಇದು ಹೆರಿಗೆ ನಂತರ ನೈಸರ್ಗಿಕವಾಗಿ ತೂಕ ಕಳೆದುಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇದಿಷ್ಟು ಹೆರಿಗೆ ನಂತರ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತಹ ಹರ್ಬಲ್ ಟೀಗಳ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.